ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ನ್ಯಾಕ್ಸ್ ಮಾಡೋದು ನೋಡಿ. ಚಳಿಗಾಲ ಹೆಂಗಿದೆ ಸ್ನ್ಯಾಕ್ಸ್ ತೋರಿಸ್ತೀನಿ. ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಕಡಲೆ ಬೀಜ ಸ್ವಲ್ಪ, ಸಾಬುದಾನ. ಇದು ನೋಡಿ, ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಇದು ನಾಷ್ಟ ಮಾಡೋದು ಒಂದು ಸಿಗುತ್ತೆ. ಇದು ಎಣ್ಣೆಯಲ್ಲಿ ಫ್ರೈ ಮಾಡೋ ಸಾಬುದಾನ ಈ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಣೆಯಲ್ಲೇ ಮಾಡೋದು. ಇದು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯಬೇಕು. ಸ್ವಲ್ಪ ಅಕ್ಕಿ ಹಾಕಿ ನೋಡೋಣ. ಸಾವಕ್ಕಿ ಇದೆಲ್ಲ ಪಾಯಸಕ್ಕೆಲ್ಲ ಹಾಕ್ತಾರೆ. ಸಾಬುದಾನ ಎಣ್ಣೆ ಕಾದಿದೆ. ಉರಿ ಕಡಿಮೆ ಇಟ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪನೇ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರೆ, ಹಿಂಗೆ ಬರ್ತಾಯಿದೆ. ಇನ್ನೊಂದು ಹಾಕಿದರೆ ಇನ್ನೊಂದು ಸಾಬುದಾನ ಬರುತ್ತೆ, ಅದೆಲ್ಲ ಆಗಲ್ಲ. ಇದು ಮಾತ್ರ ಆಗುತ್ತೆ. ಇದು ಎಣ್ಣೆಲಿ ಮಾಡೋದೇ. ಇದು ಸಿಗುತ್ತೆ, ಇದು ಶಾಪ್ಗಳಿಗೆ ಸಿಗುತ್ತೆ, ಅಂಗಡಿಗಳಿಗೆ ಸಿಗುತ್ತೆ. ಹಿಂಗೆ ಚಟಪಟನತ್ತಿ ಒಳಗಿಂದ ಇದು ಬೇಯಬೇಕು ಚೆನ್ನಾಗಿ. ಇದಾಗಿದೆ, ತೆಗಿಬೇಕೆಲ್ಲ. ತೆಗಿತೀನಿ ಎಲ್ಲ. ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೂ ಅಷ್ಟಿದೆ ಹಾಕ್ಕೊಂಡು. ಈ ಚಳಿಗಾಲಕ್ಕೆ ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಳಿಗೆ ಕರ್ದಂಗಿದೆ. ಇದು ಪಟ್ಟಂತ ಆಗೋಗ್ಬಿಡುತ್ತೆ. ಆಗೋಯ್ತು, ತೆಗಿತೀನಿ ನಾನು. ಇದೇನು ಯಾವ ಕಲರು ಗೊತ್ತಾಗಲ್ಲ, ಉಬ್ಬುತ್ತಲ್ಲ ಅದೇ ಒಂದು ಕಲರ್ ಇದಕ್ಕೆ. ನೋಡಿ, ಬೆಳ್ಳಗಾಗಿದೆ, ಚೆನ್ನಾಗಾಗಿದೆ. ಇವಾಗ ತೆಗಿತೀನಿ ನಾನು. ಇವಾಗ ಎಣ್ಣೆ ಕಾದೆಲ್ಲ ತೆಗೆದೆ. ಇವಾಗ ಅವಲಕ್ಕಿ ಹಾಕೋಣ. ಗಟ್ಟಿ ಅವಲಕ್ಕಿ ಇದು ಅದೇ ಥರನೇ ಪಟ್ಟಂತ ಆಗೋಗ್ಬಿಡುತ್ತೆ ನೋಡಿ. ಇವಾಗ ಅವಲಕ್ಕಿನ ಫುಲ್ ಕರ್ಕೊಂಡಿದ್ದೀನಿ ನಾನು. ಕಡಲೆ ಬೀಜ ಹಾಕ್ಕೊಳ್ಳೋಣ. ಇದೇ ಎಣ್ಣೆಯಲ್ಲಿ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಮ್ಮಿ ಉರಿ ಇಟ್ಕೊಳ್ಳಿ, ನಿಧಾನ ಕುರಿಬೇಕು ಅವಲಕ್ಕಿ. ಇದನ್ನು ಮಾತ್ರ ಕಡಲೆ ಬೀಜ ಸೀದು ಬಿಡುತ್ತಿಲ್ಲ ನೋಡಿ. ಆಮೇಲೆ ಸರಿ ಕಂಡಿಲ್ಲ ನನಗೆ ಕೂಡ. ಇದೇ ಸಾಬುದಾನ. ನಮಗೆ ಓದೋಕ್ಕೆ ಬರಲ್ಲ, ಇದರಲ್ಲಿ ನೋಡಿ ತೋರಿಸ್ತೀನಿ. ಕಡಲೆ ಬೀಜ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಕಡಲೆ ಬೀಜನೂ ಹುರಿದು ಹಾಕ್ಕೊಂಡಿದ್ದೀನಿ ನೀಟಾಗೆ ನೋಡಿ. ಇದೇ ಎಣ್ಣೆಯಲ್ಲಿ ಬೆಳ್ಳುಳ್ಳಿ, ರೆಡ್ ಚಿಲ್ಲಿ, ಇದು ಆಗಿದೆ. ಎಲ್ಲ ಕರ್ಕೊಂಡು ರೆಡಿಯಾಗಿದೆ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಪಿಂಚ್ ಅರಿಶಿನ ಪುಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಭಾಳ ಚೆನ್ನಾಗಿರುತ್ತಂದರೆ. ನೀವು ಅವಲಕ್ಕಿಯಲ್ಲಿ ಕೂಡ, ಸಾಬುದಾನ ಇಲ್ಲಾಂದರೆ ಅವಲಕ್ಕಿಯಲ್ಲಿ ಕೂಡ ಇದೇ ಥರ ಮಾಡ್ಕೋಬೋದು. ಇವಾಗ ಇದು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ಆಗಲ್ಲ ಚೌಟಲ್ಲೆಲ್ಲ. ವಾಹ್, ಬಿಸಿ, ಭಾಳ ಬಿಸಿ. ಸೂಪರಾಗಿರೋದು ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಸರ್ವ್ ಮಾಡೋಣ. ಎಷ್ಟು ಕ್ರಿಸ್ಪಿಯಾಗಿದೆ ಮಾತ್ರ, ತುಂಬ ಕ್ರಿಸ್ಪಿಯಾಗಿದೆ. ಭಾಳ ಚೆನ್ನಾಗಿ ಬಂದಿದೆ. ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದೆ. ತಿನ್ನಬೇಕು ಅನಿಸುತ್ತೆ. ಕುತ್ಕೊಂಡು ತಿಂತೀನಿ ಟೀ ಮಾಡಿಕೊಂಡು. ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ.
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರೋಂಥ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಫುಲ್ ನೋಡಿ, ಕ್ಲಿಕ್ ಮಾಡಬೇಡಿ. ತುಂಬ ಚೆನ್ನಾಗಿದೆ, ಇದು ಮಾಡಿ ತಿನ್ನು. ಥ್ಯಾಂಕ್ ಯು.